ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಕ್ತಾರರಾದಂತಹ ಮಹೇಶ್ ಅವರಿದ್ದಾರೆ. ಮಹೇಶ್ ಅವರೇ, ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ನಿನ್ನೆಯೇ ಈ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗತ್ತೆ. ಆಡಳಿತ ಪಕ್ಷದ ಸಚಿವರಾದಂತಹ ರಾಜಣ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ, ಒಪ್ಕೊಳ್ತಾರೆ, ಹೌದು ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಸಚಿವರುಗಳದ್ದು ಕೂಡ ಆಗಿದೆ, ಅದರ ಜೊತೆಗೆ ಬೇರೆ ಪಕ್ಷದ ನಾಯಕರುಗಳ ಹನಿ ಟ್ರ್ಯಾಪ್ ಕೂಡ ಆಗಿದೆ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಶ್ನೆ, ನಿನ್ನೆ ಯಾಕೆ ಬಿಜೆಪಿಯವರು ಬಹಳಷ್ಟು ಸೈಲೆಂಟ್ ಆಗಿದ್ರು, ಇವತ್ತು ಯಾಕೆ ಇಷ್ಟೊಂದು ಆಕ್ರೋಶ, ಯಾಕೆ ಈ ರೀತಿ ಕೋಲಾಹಲ ಎಬ್ಬಿಸೋದು ಅಂತ ಹೇಳಿ? ಇಲ್ಲ ನೋಡಿ, ನಿನ್ನೆ ಸದನದ ಒಳಗಡೆ ನಮ್ಮ ಮಿಕ್ಕೆಲ್ಲ ಶಾಸಕರು ಬಹಳ ಪ್ರಭಾವವಾಗಿ ಸುನಿಲ್ ಪೂರ್ ಇರ್ಬೋದು, HR ವಿಶ್ವನಾಥ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯನ್ನ ಮಾಡಿದ್ರು. ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂತಂದ್ರೆ, ಈ ಇಡೀ ಪ್ರಕರಣವನ್ನ ಯಾವ ರೀತಿ ನಾವು ಅದನ್ನ ಎವ್ಯಾಲ್ಯೂಯೇಷನ್ ಮಾಡೋದು ಅಂತ ಇತ್ತು. ಪಕ್ಷದ ಒಳಗಡೆ ಬೆಳಿಗ್ಗೆ ಸಭೆ ಸೇರಿದ್ವಿ, ನಿನ್ನೆ ರಾತ್ರಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸಭೆ ಆಯ್ತು. ಸಭೆ ಸೇರಿ ಒಂದು ನಿಶ್ಚಯ ನಾವು ಮಾಡಿದ್ರೆ, ಇಡೀ ಈ ಪ್ರಕರಣದ ಒಳಗಡೆ ಒಂದು ರಾಜಕೀಯದ ಹುನ್ನಾರ ಇದೆ ಅಂತಕ್ಕಂಥದ್ದು. ಆ ರಾಜಕೀಯ ಹುನ್ನಾರ ಏನು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಟ್ಟು ರಾಜಕಾರಣದ ಏನು ಒಂದು ಘನತೆಯನ್ನು ಎತ್ತಿಡಿಬೇಕಾದಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕಾಗಿತ್ತು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡದೆ ಸ್ವತಃ ಅವ್ರ ಸಚಿವ ಸಂಪುಟದ ಸದಸ್ಯರು ತಮ್ಮ ಮೇಲೆ ಈ ತರ ನಡೀತಿದೆ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಮೌನ ಏನು? ಆ ಕಾರಣಕ್ಕೋಸ್ಕರ ಇವತ್ತು ಬಿಜೆಪಿ ಕರ್ನಾಟಕದ 220 ಅಂದ್ರೆ ಇಡೀ ಕರ್ನಾಟಕದ ಗೌರವ ಇದು. ಪ್ರಶ್ನೆ ಇದು ಯಾರ್ದೋ ಒಬ್ಬ ವ್ಯಕ್ತಿಯ ಗೌರವ ಅಲ್ಲ, ಇಡೀ ಕರ್ನಾಟಕದ ಒಟ್ಟು ಜನರ ಒಂದು ಗೌರವದ ಇದಕ್ಕೆ ಒಂದು ತನಿಖೆ ಆಗ್ಬೇಕು ಅಂತೇಳಿ CBI ತನಿಖೆಗೆ ಒತ್ತಾಯ ಮಾಡಿ ನಾವು ಇವತ್ತು ಬೆಳಿಗ್ಗೆಯಿಂದ ಹೋರಾಟವನ್ನ ಮಾಡಿದ್ವಿ. ಆದ್ರೆ ನಿನ್ನೆ ಏನೆಲ್ಲ ಮಾತನಾಡಿದಂತ ಕಾಂಗ್ರೆಸ್ಸಿಗರು ಇವತ್ತು ಮೌನವನ್ನ ಧರಿಸಿರುವಂತದ್ದು. ಹಿಂದೆ ಇದೇ ಸದನದೊಳಗಡೆ ಅನೇಕ ಪ್ರಕರಣ ಇದೆ. ಮೊನ್ನೆ CT ರವಿ ಪ್ರಕರಣ ತೆಗೆದುಕೊಳ್ಳಿ, ಬೆಳಗಾವಿ ಪ್ರಕರಣ, ಎಷ್ಟು ಬೇಗ ಆಕ್ಟ್ ಮಾಡಿದ್ರು, ಎಷ್ಟು ಬೇಗ ತತ್ಕ್ಷಣದಲ್ಲಿ 10 ನಿಮಿಷದ ಒಳಗಡೆ ಏನೋ ಕಳಚಿ ಹೋದಂಗೆ ಇಡೀ ಅವ್ರನ್ನ ಬಂಧನ ಮಾಡುವಂತದ್ದು, ಅವ್ರನ್ನ ಇಡೀ ರಾತ್ರಿ ಸುತ್ಸುವಂತದ್ದು ಮಾಡಿದಂತ ಸರ್ಕಾರಕ್ಕೆ ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಎಲ್ಲೋಯ್ತು ನೈತಿಕತೆ, ಎಲ್ಲೋಯ್ತು ಕಾಂಗ್ರೆಸ್ಸಿಗರು? ಇವತ್ತು ಕಾಂಗ್ರೆಸ್ ಒಳಗಡೆ ಏನು ಆ ಯುದ್ಧ ನಡೀತಿದೆಯಲ್ಲ, ಆಂತರಿಕ ಯುದ್ಧ, ಒಂದು ಆ ಗದ್ದಿಗೆಗೋಸ್ಕರ, ಆ ಮುಖ್ಯಮಂತ್ರಿ ಚೇರ್ಗೋಸ್ಕರ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ಯಾವ ಯಾವ ಮಾನದಂಡಗಳನ್ನ ಈ ಕಾಂಗ್ರೆಸ್ಸಿನ ಒಳಗಡೆ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ಕಾಂಗ್ರೆಸ್ ನಲ್ಲಿ ಇರುವಂತವರೇ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅಂತನಾ ಸರ್? ನಾನು ಹೇಳ್ತಿಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ ಅಲ್ಲ, ಕಾಂಗ್ರೆಸ್ನವರೇ ಇನ್ನೊಂದು ಮಾತು ಹೇಳ್ತಾರೆ, ಕೇವಲ ನಮ್ಮ ಶಾಸಕರು ನಮ್ಮ ಸಚಿವರಷ್ಟೇ ಅಲ್ಲ, ಬಿಜೆಪಿಯವ್ರದ್ದು ಕೂಡ ಆಗಿದೆ, ಬೇರೆ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ. ಒಂದು ಕೆಟ್ಟ ಪರಂಪರೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಈ CD ಅಂತಕ್ಕಂತ ಚಾರಿತ್ರವನ್ನ ಹರಣ ಮಾಡ್ತಕ್ಕಂತ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂತ ಒಂದು ದೊಡ್ಡ ಹುನ್ನಾರ ಈ ರಾಜ್ಯದ ಒಳಗಡೆ ನಡೀತಾ ಇದೆ ಅಂತ ಕೇಳೋದು ಕೂಡ ನಾಚಿಕೆ ಆಗ್ತದೆ. 4-6 ದಶಕಗಳ ಕಾಲ ರಾಜಕೀಯ ಜೀವನ ಮಾಡಿರ್ತಾರೆ, ಸಾರ್ವಜನಿಕ ಬದುಕು ಮಾಡಿರ್ತಾರೆ. ಅವರನ್ನ ಭಯೋತ್ಪಾದಕರಿಗಿಂತ ಕೆಟ್ಟದ ಒಬ್ಬ ಟೆರರಿಸ್ಟ್ ಏನ್ ಕೊಲ್ತಾನೆ ಅದಕ್ಕಿಂತ ಕೆಟ್ಟದಾದಂತ ಕೆಲಸವನ್ನ ಈ ತರ CD ಮಾಡುವಂತದ್ದು ಮಾಡ್ತಾರೆ. ಕಳೆದ 1.5-2 ವರ್ಷದಲ್ಲಿ ಕರ್ನಾಟಕದ ಎಲ್ಲ ಪ್ರಕರಣಗಳು ತೆಗೆದುಕೊಂಡು ನೋಡಿ, ಪ್ರತಿ ಸಂದರ್ಭದಲ್ಲೂ ಕೂಡ ಇದನ್ನ ಎಲ್ಲಿಗೋ ಹೋಗಿ ಈ ಇಡೀ ಒಂದು CD ಮಾಡಿಸ್ತಾರೆ ಅಂತಕ್ಕಂಥದ್ದು ಎಲ್ಲಿಗೆ ತಲುಪತ್ತೆ ಅಂತಂದ್ರೆ, ನಾನ್ ಹೇಳಿದಿರೋದಲ್ಲ, ರಾಜಣ್ಣ ಅವ್ರು ಹೇಳಿದಾಗೆ ಅದು ಸದಾಶಿವ ನಗರಕ್ಕೆ ತಲುಪತ್ತೋ ಬೇರೆ ಇಲ್ಲ ಕನಕಪುರಕ್ಕೆ ತಲುಪತ್ತೋ ನಂಗೆ ಗೊತ್ತಿಲ್ಲ. ಆದ್ರೆ ಸ್ವತಃ ಕಾಂಗ್ರೆಸ್ಸಿಗರಿ ಮಾತನ್ನ ಹೇಳ್ತಿದ್ದಾರೆ. ಇದಕ್ಕೆ ತನಿಖೆ ಆಗ್ಬೇಕಲ್ವಾ? ನಮ್ಮ ಅಸಮರ್ಥ ಮುಖ್ಯಮಂತ್ರಿ ರಾಜ್ಯದ ಮಂತ್ರಿಗಳಿಗೆ ರಕ್ಷಣೆ ಕೊಡಕ್ ಸಾಧ್ಯ ಇಲ್ಲ, ರಾಜ್ಯದ ಶಾಸಕರಿಗೆ ರಕ್ಷಣೆ ಕೊಡಕ್ ಸಾಧ್ಯ ಇಲ್ಲ, ಈ ರಾಜ್ಯದ ಜನರಿಗೆ ಒಂದು ನಿಕಮ್ಮಿ ಏನು ತಾಕತ್ತಿಲ್ದಿರೋದು ಒಬ್ಬ ಮುಖ್ಯಮಂತ್ರಿ. ಅಂತ ಮುಖ್ಯಮಂತ್ರಿ ಕೈಲಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ CBI ತನಿಖೆ ಮಾಡ್ಸೋಣ ಕುಡಿ. ಯಾರ ಮೇಲೆ ಅವರು ತುಮಕೂರು ಕಳೆದ 10 ದಿನದಿಂದ ನಡೀತಿರ್ತಾರೆ ಇಬ್ರು ಅಂತೇಳಿ, ಇಡೀ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ಅಂತ ಹೇಳ್ತಿದ್ರು. ಸ್ವತಃ ರಾಜಣ್ಣ ಅವ್ರು ಹೇಳಿದರೆ ನನ್ನ ಮೇಲೆ ಈ ಪ್ರಯೋಗ ಮಾಡಿದ್ರು, ನನ್ನ ಮಗನ ಮೇಲೆ ಮಾಡಿದ್ರು ಅಂತೇಳಿ. ಸ್ವತಃ ಹಿರಿಯರಾದಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನನ್ಗೆ ಅಂತೇಳಿ. ಈವನ್ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಕ್ರಮ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯ ತೀರ್ಮಾನ ತಗೊಳ್ಳಿಲ್ಲ? ಯಾಕೆ ಬಿಜೆಪಿ ಶಾಸಕರನ್ನ ಅಮಾನತ್ ಮಾಡಿದ್ರು 6 ತಿಂಗಳು? ಯಾಕೆ ಬಿಜೆಪಿ ಅವರ ಧ್ವನಿನ ಅಡಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ತುರ್ತು ಪರಿಸ್ಥಿತಿ ಆದ ನಂತರ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಆ ಒಂದು ಏನು ಹೋರಾಟದ ಇದನ್ನ ಕೊಲ್ಲುವಂತ ಕೆಲಸ ಕಾಂಗ್ರೆಸ್ ಮಾಡ್ಲಿಲ್ಲ. ಎಲ್ಲಿ ರಾಹುಲ್ ಗಾಂಧಿ, ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಎಲ್ಲಿ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್, ಎಲ್ಲಿಗೆ ಹೋಯ್ತು ನಿಮ್ದು? ಯಾವ ಕಾರಣಕ್ಕೆ ಈ CD ಯಾರ ಮೇಲೆ ಇದು ನಡೀತಾ ಇದೆ? ಹಿಂದೆ ಮೊಘಲರಲ್ಲಿ ಶಹಜಾನ್ ಮತ್ತೆ ಜಹಾಂಗೀರ್ ನಲ್ಲಿ ಅವರ ಮಕ್ಕಳುಗಳು ಅವ್ರ ಅಪ್ಪನ್ ಕೊಲ್ಲುವಂತದ್ದು ಅಧಿಕಾರಕ್ಕೋಸ್ಕರ ಅವ್ರು ಏನೇನ್ ಮಾಡ್ತಿದ್ರೆ,
ಕೊಲ್ಲೋದ್ ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಕಾಂಗ್ರೆಸ್ನವರೇ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಯವರು ಬಾಯಿ ಮುಚ್ಕೊಂಡು ನಿಮ್ಗೇನು ಇದ್ರಲ್ಲಿ ಇಂಟ್ರೆಸ್ಟ್ ಏನಿದೆ? ಅಲ್ಲ, ಬಾಯಿ ಮುಚ್ಕೊಂಡು ಅದಕ್ಕೆ ಸುಮ್ಮನಿದ್ದಾರೆ ಮುಖ್ಯಮಂತ್ರಿ ಅವರು. ಏನು ರಾಜಣ್ಣ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನಾನು ದೂರು ಕೊಡ್ತೀನಿ ಅಂದ್ರು. ಯಾರ ಮೇಲೆ ದೂರು ಕೊಡ್ತಾರೆ? ಅವ್ರ ಮಗ ರಾಜೇಂದ್ರ ಅವರು ನಾನು ಕಾಂಗ್ರೆಸ್ ಹೈಕಮಾಂಡ್ ದೂರು ಕೊಡ್ತೀನಿ ಅಂತಾರೆ. ಯಾರ ಮೇಲೆ ಕೊಡ್ತಾರೆ? ಅದನ್ನೇ ಅಲ್ಲ ಇಡೀ ಪ್ರಕರಣವನ್ನ ಹೇಗೆ ಅದನ್ನ ಕಾಂಗ್ರೆಸ್ನವರು ಅರ್ಥೈಸ್ತಾ ಇದ್ದಾರೆ? ಅಲ್ಲ, ಇವತ್ತು ಇನ್ನೊಂದು ಮಹೇಶ್ ಅವರು, ಇವತ್ತು DCM DK ಶಿವಕುಮಾರ್ ಅವರ ಹೇಳಿಕೆ ನೆನ್ನೆನೂ ಕೂಡ ಹೇಳ್ತಾರ ಅವರು, ಯಾರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ. ಇವತ್ತು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ DCM DK ಶಿವಕುಮಾರ್ ಅವರು. ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಒಂದು ಬಂದಿದೆ, ಕೊಲೆಯಾದವನೇ ಕೊಲೆಗಾರ ಅಂತೇಳಿ. ಅನೇಕ ಪ್ರಕರಣದಲ್ಲಿ ಇದನ್ನ ಸಾಬೀತಾಗಿರುವಂತದ್ದು ನಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸ್ವತಃ ಇದನ್ನ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ನಾನೇನ್ ಬಿಜೆಪಿ ಅಧಿಕೃತವಾಗಿ ನಾ ಹೇಳ್ತಿಲ್ಲ, ಇದನ್ನ ರಾಜನ ಹೇಳಿರೋ ಮಾತು, ನಾನೇನ್ ಬೇರೆ ಮಾತನ್ನ ಹೇಳ್ತಿಲ್ಲ. ಅವ್ರು ಯಾವ್ದು ಪರಿಗಣನೆ ಮಾಡ್ಕೊಂಡು ಸದಾಶಿವ ನಗರ ಅಂತ ಅವ್ರು ಹೇಳ್ತಿದ್ದಾರೆ, ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರ್ತಕ್ಕಂಥ ಅಂತರ್ಯುದ್ಧ. ಅಂದ್ರೆ ಇದೆಲ್ಲ ಅಂದ್ರೆ ಈಗ ಜನ ಏನಂತ ತಿಳ್ಕೋಬೇಕು ಅಂತ ಹೇಳಿ, CM ಕುರ್ಚಿಗೋಸ್ಕರ ಮಾಡ್ತಾ ಇರೋದಾ ಅಥವಾ ಬೇರೆ ವಿಚಾರನ, ಏನ್ ಕತೆ ಏನು ಅಂತ ಹೇಳಿ? ಅಲ್ಲ, ಈ ಇಡೀ ಪ್ರಕರಣವನ್ನು ಅವಲೋಕನ ಮಾಡಿ ನೋಡಿದಾಗ ಕಾಂಗ್ರೆಸ್ ಏನೆಲ್ಲ ಒಂದು ಬಹುಶಃ ಪಕ್ಷ ಇಡೀ ತನ್ನ ನೈತಿಕ ಮೌಲ್ಯವನ್ನು ಕಳ್ಕೊಂಡ್ಬಿಟ್ಟಿದೆ. ಕಳೆದ 2 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಒಳಗಡೆ ಈ ಒಂದು ಅಧಿಕಾರದಕ್ಕೋಸ್ಕರ ಆ ಇಬ್ಬರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂತ ಒಂದು ಸಂಘರ್ಷ ಇದೆಯಲ್ಲ, ಅದು ತಾರಕಕ್ಕೆ ತಲುಪಿರ್ತಕ್ಕಂಥದ್ದು. ಯಾರಿಬ್ಬರ ಮಧ್ಯೆ ನೀವು ಬಿಡಿಸಿ ಹೇಳ್ಬೇಕು ಮಹೇಶ್ ಅವ್ರೆ. ನೀವ್ ಆ ಇಬ್ಬರ ಮಧ್ಯೆ ಅಂದ್ರೆ ಅಲ್ಲ, ಆ ಇಬ್ಬರ ಮಧ್ಯೆ ಅಂದ್ರೆ ಅಲ್ಲ, ಏನು ಈ ಮುಖ್ಯಮಂತ್ರಿ ಚೇರಿನಾಗಿದ್ದ ಯಾರಿಬ್ಬರು ಸರ್ಕಾರ, ನಾ ಹೇಳ್ತೀನಿ, ಕರ್ನಾಟಕದ ವಿಧಾನಸಭಾ ವಿಸರ್ಜನೆ ಆದ್ರೂ ಆಶ್ಚರ್ಯ ಪಡಬೇಡಿ. ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ವಿಪ್ಲವ ಇಡೀ ಈ ಒಂದು ಅಧಿಕಾರದ ಒಂದು ವಸ್ತಿಯಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಇವತ್ತು ಒಂದು ದೊಡ್ಡ ಕಾಂಗ್ರೆಸ್ ಬಹಳ ದುರ್ಬಲವಾದಂತ ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಇವರನ್ನ ಈ ಒಂದು ಮಣಿಸ್ಲಿಕ್ಕೆ ಮತ್ತೆ ಇವ್ರ ಮೇಲೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅಸಮರ್ಥ ಆಗಿರೋ ಕಾರಣಕ್ಕೋಸ್ಕರ ಈ ಎಲ್ಲಾ ಪ್ರಸರಣ ನಡೀತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನಾವು ಮಾಡೋದಿದ್ದೀವಿ. ನಾವು ಕರ್ನಾಟಕದ 7.5 ಕೋಟಿ ಜನರ ಮನೆಗೂ ಈ ತರದ ಕಾಂಗ್ರೆಸ್ಸಿಗರ ಏನು ಈಗ ಮಹೇಶ್ ಅವರು, ಈಗ ನಿಮ್ಮ ಪಕ್ಷದ 18 ಜನ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳಿ? ನಮ್ಗೆ ಯಾವತ್ತು ಜನ ಏನು, ನಾವು ಜನಗಳ ಬಳಿಗೆನೆ ಹೋಗ್ತೀವಿ. ನಮ್ಗೆ ನಂಬಿಕೆ ಇದೆ, ಸದಾ ನಮ್ ಬೆನ್ನಿಗೆ ನಿಂತ ಜನತಾ ಜನಾರ್ದನನ ಒಂದು ಬೆಂಬಲವನ್ನ, ಆಶೀರ್ವಾದವನ್ನ ತೆಗೆದುಕೊಳ್ತೇವೆ. ಕಳೆದ 1.5 ವರ್ಷದ ಈ ಕಾಂಗ್ರೆಸ್ಸಿನ ದುರಾಡಳಿತ ಕರ್ನಾಟಕಕ್ಕೆ ಶಾಪವಾಗಿದೆ. ಇವತ್ತು 136 ಸ್ಥಾನದ ದೊಡ್ಡ ಜನಾದೇಶವನ್ನು ಪಡೆದಂತ ಕಾಂಗ್ರೆಸ್ ಇವತ್ತು ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಒಂದು ಅಸಮರ್ಥ ಆಡಳಿತ, ಒಂದ್ ರೀತಿ ಪ್ರತಿಯೊಂದು ಪದಾರ್ಥಗಳ ಬೆಲೆ ಏರಿಸಿರ್ತಕ್ಕಂಥದ್ದು, ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಜನಗಳನ್ನ SC ST ಜನಾಂಗದವರನ್ನ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದ್ ಕಡೆ ತುಷ್ಟೀಕರಣದ ರಾಜಕಾರಣ, ಅಪೀಸ್ಮೆಂಟ್ ರಾಜಕಾರಣ ಕಾಂಗ್ರೆಸ್ ಕಳೆದ 1.5 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಶರಿಯತ್ ಆಡಳಿತ ಮಾಡಿರ್ತಕ್ಕಂಥದ್ದು. ಮುಸಲ್ಮಾನರನ್ನ ಓಲೈಸೋದು ಒಂದು ಕೆಲಸ ಬಿಟ್ರೆ, ಭ್ರಷ್ಟಾಚಾರದ ಒಂದು ಕೆಲಸ ಬಿಟ್ರೆ, ಬೆಲೆ ಏರಿಸುವಂತ ಕೆಲಸ ಒಂದು ಬಿಟ್ರೆ, ಒಂದೇ ಒಂದು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಸರಿಗಿಲ್ಲ. ಇವತ್ತು ಒಬ್ಳು ಹೆಣ್ಣು ಮಗಳು ಇವತ್ತು ಒಂದು ಗೌರವದಿಂದ ಬದುಕುವ ಸ್ಥಿತಿ ಇಲ್ಲ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಇವತ್ತು ದುರಾಕ್ರಮ, ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಭಯದಿಂದ ಬದುಕುವಂತ ವಾತಾವರಣ. ಒಂದ್ ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಹಾಲಿನ ಬೆಲೆ, ಕರೆಂಟ್ ಬೆಲೆ, ನೀರಿನ ಬೆಲೆ, ಮೆಟ್ರೋ ಬೆಲೆ, ಯಾವ ಬೆಲೆ ಜಾಸ್ತಿ ಮಾಡ್ಲಿಲ್ಲ ಕಾಂಗ್ರೆಸ್ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಶಾಪವಾಗಿ ಇವತ್ತು ಕರ್ನಾಟಕದ ಇವತ್ತು ಜನ ಪರಿತಪಿಸ್ತಿದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್? ಮಹೇಶ್ ಅವರೇ ಹಾಗೆ ಇರಿ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅವರ ಸೆಕ್ರೆಟರಿಯನ್ನ ಭೇಟಿ ಮಾಡಿ ಬಂದಿದ್ದೀರಿ. ಅವ್ರಿಗೆ ಈ ಮೀಸಲಾತಿ ಬಿಲ್ ಏನಿದೆ, ಮುಸಲ್ಮಾನರ ಮೀಸಲಾತಿ ಬಿಲ್ಲು, ಇದು ಈಗಾಗಲೇ ಕಾಂಗ್ರೆಸ್ ಅವರು ದೇಶವನ್ನು 2 ಭಾಗ ಮಾಡಿದ್ದಾರೆ, ಪಾಕಿಸ್ತಾನ ಮಾಡಿದ್ದಾರೆ. ಇಲ್ಲೂ ಕೂಡ ಏನು ಹಿಂದೂಗಳ ಒಂದು ಭಾವನೆಗಳಿಗೆ ಆಘಾತ ಮಾಡಿದ್ದಾರೆ. ಮತ್ತು ಹಿಂದೂಗಳೇನು ಕಾಂಟ್ರಾಕ್ಟರ್ಗಳಿದ್ರು, ಹಿಂದುಳಿದವರು, ದಲಿತರು, ಇದರಲ್ಲಿ 4% ತೆಗೆದಿರೋದು. ಇದು ಸಂವಿಧಾನ ವಿರೋಧಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ
ಯಾವುದೇ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡೋಕ್ಕೆ ಅಧಿಕಾರನೇ ಇಲ್ಲ. ಆದರೆ ಇವರು ಕಾಂಗ್ರೆಸ್ ಅವರು ಓಟ್ಗೋಸ್ಕರ, ಓಟಿನ ರಾಜಕಾರಣಕ್ಕೋಸ್ಕರ, ಓಟ್ ತಗೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆಲ್ಲ, ಮುಸ್ಲಿಮರಿಗೆಲ್ಲ ಫಾರಿನ್ಗೆ ಹೋಗೋಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಶಾದಿ ಮಾಲಿಗೆ ದುಡ್ಡು ಕೊಟ್ಟಿದ್ದಾರೆ, ಉರ್ದು ಶಾಲೆಗಳಿಗೆ ಕೊಟ್ಟಿದ್ದಾರೆ, ಏನೋ ಅವರು ಹೆಣ್ಮಕ್ಳು ಕರಾಟೆ ಕಲಿಯೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅತ್ಯಾಚಾರ ಆಗ್ತಾ ಇರೋದು, ಲವ್ ಜಿಹಾದ್ ಆಗ್ತಾ ಇರೋದು ಹಿಂದೂ ಹೆಣ್ಣುಮಕ್ಕಳ ಮೇಲೆ. ಇವರು ಮುಸ್ಲಿಂ ಹೆಣ್ಣುಮಕ್ಕಳ ಮೇಲೆ ಕರಾಟೆ ಕಲಿಯೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಇದು ಹಲಾಲ್ ಬಡ್ಜೆಟ್ ಮಾಡಿದ್ದಾರೆ. ಈ ಕಾಯ್ದೆನೂ ಕೂಡ ಹಲಾಲ್ ಕಾಯ್ದೆ ಇದು. ಇದರಿಂದ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹೋಗಬೇಕು ಅನ್ನೋದು ಸಂವಿಧಾನ ಹೇಳ್ತದೆ. ಅಂಬೇಡ್ಕರ್ ಅವರ ಸಂವಿಧಾನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ. ಇವರು ಭಾಗ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಹಿಂದೂಗಳೇ ಬೇರೆ, ಮುಸ್ಲಿಮಾನರೇ ಬೇರೆ, ಈ ಥರ ಹೊಡೆಯುವಂಥ ಒಂದು ಕೆಲಸವನ್ನು ಹಿಂದೆ ಬ್ರಿಟಿಷರಿದ್ದಾಗ ಮಾಡ್ತಾಯಿದ್ರು. ಅವರ ಪಳೆಯುಳಿಕೆ ಇವರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತೂ ಪೂರ್ತಿಯಾಗಿ ಈ ಮುಸ್ಲಿಮರ ಪರವಾಗಿ ನಿಂತು ಹಿಂದೂಗಳಿಗೆ ದ್ರೋಹ ಬಗೆತಾ ಇದ್ದಾರೆ, ಅನ್ಯಾಯ ಬಗೆತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿ. ಅದಕ್ಕೋಸ್ಕರ ಗವರ್ನರ್ಗೆ ವಿನಂತಿಯನ್ನು ಮಾಡಿದೆ. ಕರೆದಿದೆ, ಬನ್ನಿ ಬನ್ನಿ ಅಂತ ಹೇಳಿ. ಅರೆ ನಾನೊಬ್ಬ ಶಾಸಕನಾಗಿ ಗೊತ್ತಿದೆ ಅದನ್ನ. ಶಾಸಕನ ಆಸನದ ಗೌರವೇನು, ಮುಖ್ಯಮಂತ್ರಿಗಳ ಚೇರ್ನ ಗೌರವೇನು, ಪ್ರತಿಪಕ್ಷದ ನಾಯಕರ ಚೇರ್ನ ಗೌರವೇನು, ಬಾವಿಯ ಗೌರವೇನು, ಪೀಠದ ಗೌರವ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಯಾಕೆ ಬರಬೇಕು, ಉದ್ದೇಶ ಏನು? ಅದ ಕಾರಣ ನನಗೆ ನನ್ನ ಎಲ್ಲ ಸ್ನೇಹಿತರೆ ಶಾಸಕರು, ಇನ್ನೂ ಕೂಡ ಸ್ನೇಹಿತರು, ನಮಗೆ ಯಾವುದೇ ದ್ವೇಷದೇನಿಲ್ಲ. ಆದರೆ ಆ ಪೀಠಕ್ಕೆ ಅಗೌರವ ಆದಾಗ ಅದನ್ನು ಗೌರವ ಉಳಿಸುವ ಜವಾಬ್ದಾರಿ ನಂದು. ಅದಕ್ಕೆ ಸಂವಿಧಾನಬದ್ಧವಾಗಿ ನಾನು ಕೆಲಸ ನಿರ್ವಹಿಸ್ತೇನೆ. ಹಿಂದೆ ಸ್ಪೀಕರ್ ಆಗೋಕ್ಕಿಂತ ಮುಂಚೆ ನೀವು ಕೂಡ ಇದೇ ರೀತಿ ಹೋರಾಟ ಮಾಡಿ ಅಮಾನತಾಗಿದ್ರಿ. ಈಗ ಸ್ಪೀಕರ್ ಆದ್ಮೇಲೆ ಯುಟಿ ಖಾದರ್ ಅವರು ಅದನ್ನೆಲ್ಲನೂ ಕೂಡ ಮರೆತು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ಎಲ್ಲಿ ಕೂಡ ಅಮಾನತಾಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅದು ಆರೋಪ ಇತ್ತು, ತನಿಖೆ ಆಯಿತು, ನಮ್ದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಆ ಒಂದು ನಮ್ಮ 2010-11 ಇದರಲ್ಲಿ. ಆದ ಕಾರಣ ಈಗ ನೋಡಿ ಏನು ನಡೆದಿದೆ ಅಂತ ರಾಜ್ಯ ಜನತೆ ಗೊತ್ತಿದೆ ಅಲ್ಲ, ನಿಮಗೆ ಗೊತ್ತಿದೆ ಅಲ್ಲ. ನಾನು ಅಲ್ಲಿ ಕ್ರಮ ತಗೊಳ್ಳದಿದ್ದರೆ ಏನಾಗ್ತಿತ್ತು? ಇವತ್ತು ಒಂದು ಸೈಡ್ನಲ್ಲಿ ನಿಂತಿದ್ದಾರೆ, ನಾಳೆ ಅದರ ಮೇಲೆ ಕೂತ್ಕೊಳ್ತಾರೆ ಇದರಲ್ಲಿ. ಆದ ಕಾರಣ ಸಂವಿಧಾನದ ಆ ಪೀಠದ ಉಳಿಸುವ ಜವಾಬ್ದಾರಿ ನಂದು. ಆ ಜವಾಬ್ದಾರಿ ನಾನು ಮಾಡಿದ್ದೇನೆ. ಬಿಜೆಪಿ ಅವ್ರದ್ದು ಗುಂಡಾಗಿರಿ ನಡೆ ಅಂತ ಹೇಳ್ತೀರಾ ಸರ್? ಇಲ್ಲಪ್ಪ, ಅವರು ಮಿತ್ರತ್ವ ಗುಂಡಾಗಿರಿ ಅಂತ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಆ ಒಂದು ಟೈಮ್ನಲ್ಲಿ ಇಮೋಷನಲ್ ಆಗಿ, ಭಾವನಾತ್ಮಕವಾಗಿ ಏನೋ ಮಾಡಿ ಬಂದಿದ್ದಾರೆ. ಅದು ನನಗೆ ನೋಡ್ಲಿಕ್ಕೆ ಆಗ್ತದಾ? ಅದು ಉದ್ದೇಶಪೂರ್ವಕವಾಗಿ ಉದ್ದೇಶ ಇಲ್ಲದೆ ನಮ್ಗೆ ಗೊತ್ತಿಲ್ಲ. ನಾನು ಅದನ್ನು ಗೂಂಡಾಗಿರಿ ಅಂತ ಹೇಳಲಿಕ್ಕೂ ನಾನು ಹೋಗುದಿಲ್ಲ. ಅವರ ಸಂಸ್ಕೃತಿ ಪರಮಾತ್ಮ ರಾಜ್ಯ ಜನತೆ ತೀರ್ಮಾನ ಮಾಡಿ. ನನಗೆ ಇದಿಲ್ಲ, ಆ ಚೇರಿಗೆ ಅವಮಾನ ಆಗಬಾರ್ದು. ಅವಮಾನ ಮಾಡಿದಾಗ ನಾನು ಕ್ರಮ ತಗೊಳ್ಬೇಕಾಗ್ತದೆ. 48 ರಾಜಕಾರಣಿಗಳ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ಸಚಿವರೇ ಪ್ರಸ್ತಾಪ ಮಾಡಿದ್ರು. ಆದ್ರೂ ಕೂಡ ಅವರೇ ತನಿಖೆಗೆ ಒತ್ತಾಯ ಮಾಡಿದ್ರು ಕೂಡ ಶಾಸಕರ ಒಂದು ಹಕ್ಕು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಅವಕಾಶ ಕೊಟ್ಟಿಲ್ಲ, ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಹೇಳಿದಲ್ಲ ನಿನ್ನೆ ಚರ್ಚೆ ಆಯ್ತು, ಅವಕಾಶ ಕೊಡ್ಲಿಲ್ವಾ? ಚರ್ಚೆ ಎಲ್ಲ ಹಾಗೆ ಎಲ್ಲರೂ ಮಾತಾಡಿದ ನಂತರ ಗೃಹ ಸಚಿವರು ಉನ್ನತ ಮಟ್ಟ ತನಿಖೆ ಮಾಡುತ್ತೇನೆ ಅಂತ ಹೇಳಿದಾಗ ಎಲ್ಲರಿಗೂ ಅವರವರ ಆಸನ ಹೋಗಿ ಕೂತ್ಕೊಳ್ಳಿಲ್ವಾ? ಅದಂತ ಸದನ ನಡೀಲಿಲ್ವಾ? ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಬಜೆಟ್ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಅಂತ ಬಂದಾಗ ಯಾವುದೊಂದು ನೋಟಿಸ್ ಕೊಡಲಿಲ್ಲ, ಯಾವುದೊಂದು ಪರ್ಮಿಷನ್ ತೆಗೆದಿಲ್ಲ. ಹಾಗೆ ಸಡನ್ ಆಗಿ ಎದ್ದು ನಿಂತು ಒಂದು ಮಹತ್ವದ ಚರ್ಚೆ ಅಂತೇಳಿ ಅಲ್ಲಿ ಮಂಡನೆ ಮಾಡಿದ್ರು. ನನಗೆ ಆಗ ನಿಲ್ಲಿಸಬಹುದಲ್ಲ, ನೀವು ಮಾತಾಡಬೇಡಿ ಅಂತೇಳಿ. ಆದರೆ ನಾನು ಆಯ್ತಂತೇಳಿ ಮುಖ್ಯಮಂತ್ರಿ ಪರ್ಮಿಷನ್ ಮಾತಾಡಿದ್ರು. ಎಲ್ಲ ಮಾತಾಡಿದ ನಂತರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಯಾವ ರೀತಿಯ ತನಿಖೆ ಮಾಡಬೇಕಂತೇಳಿ ನಾವು ಆದೇಶಿಸ್ತೇವೆ. ಈ ಚರ್ಚೆ ಸಂದರ್ಭದಲ್ಲಿ ನೀವೇನು ಸಲಹೆ ಕೊಟ್ಟಿದ್ದೀರಿ, ಅದು CBI ಇರಲಿ, ರಿಟೈರ್ಡ್ ಜಡ್ಜ್ ಇರಲಿ, ಅದನ್ನು ನಾವು ಸ್ವೀಕರಿಸ್ತೇವೆ. ಯಾವ ರೀತಿ ಮಾಡಬೇಕಂತ ಕೇಸ್ ನೋಡಿಕೊಂಡು ಯಾವ ರೀತಿ ಮಾಡಬೇಕಂತ ತೀರ್ಮಾನ ಮಾಡ್ತದೆ ಹೇಳಿದ ನಂತರ ಇದಕ್ಕಿಂತ ದೊಡ್ಡ ಉತ್ತರ ಏನು ಬೇಕು? ಇದನ್ನು ನೀವು ನೋಡಿದ್ದೀರಿ, ರಾಜ್ಯ ಜನತೆ ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಿದ್ದಾರೆ. ನಾವೇನು ಹೇಳಲಿಕ್ಕೆ ಹೋಗುದಿಲ್ಲ. ಈಗ 18 ಮಂದಿ ವಿಧಾನಸಭೆಗೆ ಬರೋವರೆಗೂ ತಾವು ಕೂಡ ಬರೋದಿಲ್ಲ ಅಂತ ವಿಪಕ್ಷ ನಾಯಕರು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬಾಯ್ಕಟ್ ಮಾಡಿದ್ದಾರೆ ಸರ್. ಯಾರನ್ನು? ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಅವರು 18 ಈಗ ಸಸ್ಪೆಂಡ್ ಆಗಿದಾರಲ್ಲ, ಅವರು ಮತ್ತೆ ವಿಧಾನಸಭೆಗೆ ಬರೋವರೆಗೂ ನಾವು ಅಸೆಂಬ್ಲಿಗೆ ಹೋಗೋದಿಲ್ಲ ಅಂತ ಬಾಯ್ಕಟ್ ಮಾಡಿದ್ದಾರೆ. ಅವ್ರಿಗೆ ಬಿಟ್ಟಂತ ವಿಚಾರ ಅಲ್ಲ ನಮ್ದು. ನಾವು ಅವರಿಗೆ ಬಂದ ಎಲ್ಲ ಶಾಸಕರು ಯಾರು ಕಾನೂನು ಪ್ರಕಾರವಾಗಿ ಕ್ರಮ ಇಲ್ಲದಂತ ಶಾಸಕರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ವಿಧಾನಸೌಧ ಓಪನ್ ಇದೆ. ಯಾವಾಗಲೂ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಸಂದರ್ಭ ಬರುವುದಿಲ್ಲ ಅಲ್ಲ. ಥ್ಯಾಂಕ್ ಯು. ಸೊ ಇದು ಯುಟಿ ಖಾದರ್ ಅವರ ಮಾತು.
ಓಕೆ, 18 ಶಾಸಕರ ಸಸ್ಪೆಂಡ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಯಾವ್ಯಾವ ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಗೃಹ ಸಚಿವರು ಯಾವ ರೀತಿ ತನಿಖೆಗೆ ಕೊಡ್ತಾರೆ, ಈಗ ಸಸ್ಪೆಂಡ್ ಆಗಿರುವಂತಹ 18 ಶಾಸಕರ ಮುಂದಿನ ನಡೆಯೇನು, ಎಲ್ಲದರ ಬಗ್ಗೆ ನೋಡಬೇಕಾಗತ್ತೆ. ಧನ್ಯವಾದ ಮಹೇಶ್ ಸರ್, ನಮ್ಮ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ತಮಗೆ ಧನ್ಯವಾದ.